ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುದರ್ಶನ್ BY. ಅವರು MD ಪೀಡಿಯಾಟ್ರಿಕ್ಸ್ ಮಾಡಿದ್ದ ಅಲ್ಲದೆ ಪಬ್ಲಿಕ್ ಹೆಲ್ತ್ ಮತ್ತೆ ಇಮ್ಯುನೈಸೇಷನ್ ನಲ್ಲಿ ಸ್ಪೆಷಲಿಸ್ಟು. ಕಳೆದ 32 ವರ್ಷದಿಂದ ಸುದೀರ್ಘವಾಗಿ BBMPಯಲ್ಲಿ ಅವರು ಕಾರ್ಯನಿರ್ವಹಿಸಿ ಸೇವೆ ಸಲ್ಲಿಸಿದ್ದಾರೆ. ಕೇವಲ ಮಕ್ಕಳ ತಜ್ಞರು ಅಷ್ಟೇ ಅಲ್ಲ, ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಇಮ್ಯುನೈಸೇಷನ್ ಇನ್ ದ ಪಬ್ಲಿಕ್ ಹೆಲ್ತ್ ಅಲ್ಲಿ ಅವರು ಎತ್ತಿದ ಕೈ. ಅದರಲ್ಲೂ ಕೂಡ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮು, ಪಲ್ಸ್ ಪೋಲಿಯೋ, ಮೀಸಲ್ಸು ಇದನ್ನ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡೋ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಲ್ದೇ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಅದಲ್ಲದೆ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ನವಜಾತ ಶಿಶುಗಳ ಮತ್ತು ಚೈಲ್ಡ್ ಹೆಲ್ತ್ ಕನ್ಸಲ್ಟೇಷನ್ ನಲ್ಲಿ ಯುನಿಸೆಫ್ ಅವ್ರ ಜೊತೆಗೆ ಸೇರಿ ಸೇವೆ ಸಲ್ಲಿಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳು, ಇಡೀ ಬೆಂಗಳೂರಿನ ಒಂದು ಆರೋಗ್ಯ ಕಾಪಾಡಿದಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಒಂದು ಕಾಲಕ್ಕೆ ನಾವು ಮಕ್ಕಳಿದ್ದಾಗ ಪಿಡುಗು ಬಂತು, ಅದು ಬಂತು, ಇದು ಬಂತು ಅಂತ ಎಷ್ಟು ಜನ ಸತ್ತೋಗೋರು. ಪೋಲಿಯೋನಿಂದ ಮಕ್ಕಳು ಕೈ ಕಾಲೆಲ್ಲ ಊನಾಗೋದು, ಇಲ್ಲ ಪ್ಲೇಗ್ನಲ್ಲಿ ಜನ ಸತ್ತು ಹೋಗ್ಬಿಡೋರು, ಗೋಳೆ ಹಿಡ್ಕೊಂಡು ಹೋಗೋರು, ಕಾಲ್ರಾನಲ್ಲಿ ಸಾಯ್ತಾ ಇದ್ರು, ಟೈಫಾಯ್ಡ್ನಲ್ಲಿ ಅಡ್ಮಿಟ್ ಆಗಿ ಇದಾಗೋರು. ಇಂಥ ಕಾಯಿಲೆಗಳಿಗೆ ಕೂಡ ಈಗ ನಾವು ಆ ಥರ ಸಾಯ್ಬೇಕಾಗಿಲ್ಲ. ಯಾಕಂತಂದ್ರೆ ಈಗ ಪ್ರತಿರೋಧಕ ಶಕ್ತಿ ಬೆಳೆಸೋದಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೆಸಕ್ಕೆ ಕಾರ್ಯಕ್ರಮಗಳನ್ನ ಹಲವು ಹಾಕೊಂಡಿದ್ದೀರಿ. ಇದು ಇಮ್ಯುನೈಸೇಷನ್ ಅಂದ್ರೆ ಏನು, ಅದರ ಮಹತ್ವವನ್ನ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ಈ ಅವಕಾಶಕ್ಕೆ ನಾನು ತಮಗೆ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಈಗ ಲಸಿಕಾಕರಣ ಅಥವಾ ಇಮ್ಯುನೈಸೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಎಷ್ಟೋ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇದೆಲ್ಲನೂ ನಮ್ಮ ಮಕ್ಕಳಿಗಾಗ್ಲಿ ನಮ್ಗೆ ದೊಡ್ಡವ್ರಿಗಾಗ್ಲಿ ನಮ್ಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅವ್ರು ಹೇಳಿದ ಹಾಗೆ ಡಿಫ್ತೀರಿಯಾ, ಪೋಲಿಯೋ, ಪರ್ಟುಸಿಸ್, ನಾಯಿ ಕೆಮ್ಮು, ಮೀಸಲ್ಸ್ ಇದೆಲ್ಲಾನು ಕೂಡ ರೋಗಗಳೆಲ್ಲಾನು ಬಂದು ಸಾವಿರಾರು ಮಕ್ಕಳುಗಳು ಸಾಯ್ತಾ ಇದ್ರು. ಇದನ್ನೆಲ್ಲಾನು ಎಡ್ವರ್ಡ್ ಜೆನ್ನರ್ ಅನ್ನೋನು 1796 ಒಬ್ಬ ಫಿಲಿಪ್ಸ್ ಜೋನ್ಸ್ ಅಂತ ಹೇಳ್ಬಿಟ್ಟು ಒಬ್ಬ 8 ವರ್ಷ ಮಗುಗೆ ಒಂದು ಕೈಗೆ ಕೌಪಾಕ್ಸ್ ಇದನ್ನ ಹಾಕಿದಾಗ ಒಂದು ಲೇಡಿಯಿಂದ ಒಂದು ತೆಗೆದ್ಬಿಟ್ಟು ಅದನ್ನ ಒಂದು ಮಗುಗೆ ಕೊಟ್ಟಾಗ ಏನಾಗುತ್ತೆ, ಅದಾದ್ಮೇಲೆ 6 ವಾರ ಆದ್ಮೇಲೆ ತಿರ್ಗಾ ಅವ್ನು ಟೆಸ್ಟ್ ಮಾಡ್ತಾನೆ. ಸ್ಮಾಲ್ ಪಾಕ್ಸ್ ಇದನ್ನ ತಿರ್ಗಾ ಹಾಕಿದಾಗ ಅವನಿಗೆ ಬರೋದಿಲ್ಲ, ರೋಗ ಬರೋದಿಲ್ಲ. ಹಾಗಾಗಿ ತಿಳಿದ್ ಬರುತ್ತೆ, ನಾವು ಈ ರೋಗಗಳನ್ನ ತಡೆಗಟ್ಟಬೇಕಾದ್ರೆ ನಮ್ಗೆ ಆ ಒಂದು ಮುಳ್ಳಿನಿಂದ ಮುಳ್ಳು ತೆಗೆದ ಹಾಗೆ ಇವರು ಆ ವೈರಾಣುವಿನಿಂದನೇ ಸಾಯಿಸ್ಬೇಕು ಅನ್ನೋದನ್ನ ಕಂಡುಹಿಡಿದ್ರು ಅಂತ ಹೇಳಿ ಕಂಡುಹಿಡ್ಕೊಂಡು, ಅದಾದ್ಮೇಲೆ ಸಾಕಷ್ಟು ಲೂಯಿ ಪಾಶ್ಚರ್ ಇರ್ಬೋದು, ರೇಬಿಸ್ ವ್ಯಾಕ್ಸಿನೇಷನ್ ಇದನ್ನೆಲ್ಲಾನು ಕೂಡ ಅದು ಪ್ರಾಣ ರೇಬಿಸ್ ಬಂದ್ರೆ ಅದಕ್ಕೆ ಇದೇ ಇಲ್ಲ, ಟ್ರೀಟ್ಮೆಂಟೇ ಇಲ್ಲ. ಹಾಗಾಗಿ ಅದನ್ನ ರೇಬಿಸ್ ಬಂದಿರೋ ಅಂತ ಒಂದು ಸೀರಮ್ ತಗೊಂಡು ಲೂಯಿ ಪಾಶ್ಚರ್ ಕೂಡ ಅದೇ ತರ ಮಾಡ್ತಾನೆ. ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ. ಪೋಲಿಯೋ ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎರಾಡಿಕೇಶನ್ ಸ್ಟೇಜ್ ಅಲ್ಲಿ ಇದೆ. ಆಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಇವೆರಡು ಬಿಟ್ರೆ ಇನ್ನೆಲ್ಲ ದೇಶಗಳಲ್ಲೂ ಕೂಡ ಪೋಲಿಯೋ ನಿಯಂತ್ರಣ ಬಂದಿದೆ. ಭಾರತದಲ್ಲೂ ಕೂಡ 2011 ಲಾಸ್ಟ್ ಇತ್ತು ಪೋಲಿಯೋ ಕೇಸ್. 2014 ನಮ್ಗೆ ಸರ್ಟಿಫಿಕೇಶನ್ ಬಂತು. ಆದ್ರೂ ಕೂಡ ನಮ್ಮ ಇಡೀ ವಿಶ್ವದಿಂದ ಇರೋಂತ ಒಂದ್ ಕಾಯಿಲೆ ಅಂದ್ರೆ ಸ್ಮಾಲ್ ಪಾಕ್ಸ್ ಈಗ ನಮ್ಮ ನಾವೆಲ್ಲ ಮಕ್ಕಳಾಗಿದ್ದಾಗ ಇಲ್ಲಿ ಕೈಗೆ ತಗೊಂಡು ಇಷ್ಟು ದೊಡ್ಡ ದೊಡ್ಡ ಗುಳ್ಳೆಗಳಾಗ್ಬಿಟ್ಟು ಸ್ಕಾರ್ ಆಗೋದು. ಈಗ ಅದೆಲ್ಲ ಇಲ್ಲ. ಸೊ ಈಗ ಎಷ್ಟು ತರ ತುಂಬಾ ಕಾಯಿಲೆಗಳಿಗೆಲ್ಲ ವ್ಯಾಕ್ಸಿನ್ಸ್ ಬಂದಿದೆ.
ಚಿಕನ್ ಪಾಕ್ಸ್ ಇರ್ಬೋದು, ಹ್ಮ್ ಹೆಪಟೈಟಿಸ್ ಎ ಇರ್ಬೋದು, ಹ್ಮ್ HPV ಇರ್ಬೋದು, ಹಾ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದು ಸರ್ವೈಕಲ್ ಇತ್ತೀಚೆಗೆ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಹೌದು ಹೌದು ಹೇಳ್ತೀವಿ. ಹ್ಮ್ ಸೊ ಇದೆಲ್ಲಾನು ಕೂಡ ಡೆವಲಪ್ಮೆಂಟ್ ಆಗಿ ಹ್ಮ್ ತುಂಬಾ ಜನ, ಸಾವಿರಾರು ಮಕ್ಕಳುಗಳು ಡಿಸಾಬಿಲಿಟಿ ಅಥವಾ ಹ್ಮ್ ಸಾಯೋದು ಇದನ್ನೆಲ್ಲಾನು ತಪ್ಪಿಸಿದೆ. ಸೊ ಹೌದು. ನಿಜಕ್ಕೂ ಇದು ಒಂದು ಪಬ್ಲಿಕ್ ಹೆಲ್ತ್ ಸ್ಟ್ರಾಟಜಿನಲ್ಲಿ ಒಂದು ವರದಾನ ಅಂತ ಹೇಳ್ಬೋದು. ವರದಾನ ಅಂತಾನೆ ಹೌದು ಹೇಳ್ಬೋದು. ಹೌದು ಹೌದು. ಯಾಕಂತಂದ್ರೆ ಆ ಸಾವು ನೋವುಗಳನ್ನ ಕಡಿಮೆ ಮಾಡಿದ್ವು. ಆವಾಗ ಪಿಡುಗಿನಲ್ಲಿ ಸತ್ಬಿಟ್ಟು ನಮ್ಮ ದೇಶದ ಜನರ ಆಯುಷ್ಯ 45 ವರ್ಷ ಇತ್ತು. ಈಗ ಈ ಇಮ್ಯುನೈಸೇಷನ್ ಬಂದ ಮೇಲೆ 65 68ವರೆಗೂ ಹೋಗಿದೆ. ಯಾಕಂತಂದ್ರೆ ಈ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಂಟುಕೊಳ್ಳುವಂತ ಈ ಅಂಟು ಕಾಯಿಲೆಗಳಿಗೆ ಬಂತು. ಆದರೆ ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಇಷ್ಟು ಜನ ಥಿಕ್ ಪಾಪ್ಯುಲೇಷನ್ ಇದ್ದಾಗ ನೀವು ಇಮ್ಯುನೈಸೇಷನ್ ಮಾಡಕ್ ಹೋದ್ರೆ ನಿಮ್ಗೆ ಯಾವ ಚಾಲೆಂಜಸ್ ಆಗತ್ತೆ ಸರ್? ಎಷ್ಟು ಇದು ಕಷ್ಟಪಟ್ಟಿರ್ಬೋದಲ್ವಾ ನೀವು? ತುಂಬಾನೇ ಒಳ್ಳೆ ಪ್ರಶ್ನೆ ಇದು. ಹ್ಮ್ ನಮ್ಮ ಬೆಂಗಳೂರು ತರ ಈಗ ಸುಮಾರು ಜನ ನಗರೀಕರಣ ಅಂದ್ರೆ ಅರ್ಬನೈಸೇಷನ್ ಅಂತ ಆಗ್ತಾ ಇದೆ. ಎಲ್ಲ ಹ್ಮ್ ಸುಮಾರು ಜನ ಈಗ ಬೇರೆ ಬೇರೆ ಕಾರಣಕ್ಕೆ ನಗರಕ್ಕೆ ಬರ್ತಾ ಇದ್ದಾರೆ. ಹ್ಮ್ ಕೆಲಸ ಹುಡ್ಕೊಂಡ್ ಬರ್ಬೋದು, ಹ್ಮ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಹ್ಮ್ ಅಲ್ಲಿ ರೂರಲ್ ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ. ದುಡ್ಡು ಹ್ಮ್ ಮಾಡಕ್ಕಂತ ಬರ್ತಾರೆ. ಹ್ಮ್ ಸೊ ಹೀಗಾಗಿ ನಗರೀಕರಣ ತುಂಬಾನೇ, ಅರ್ಬನೈಸೇಷನ್ ಇಸ್ ವೆರಿ ಆನ್ ದ ರ್ಯಾಂಪೆಂಟ್. ಅಂದ್ರೆ ಹ್ಮ್ ಬೆಂಗಳೂರು ಇದ್ದಿದ್ದು, ಅವಾಗ ಇದ್ದಿದ್ದು ಬೆಂಗಳೂರು, ಇವಾಗ ಇದ್ದಿದ್ದು ಬೆಂಗಳೂರು, ಅದೇ ರೀತಿ ಬೇರೆ ಸಿಟೀಸ್, ಚೆನ್ನೈ ಎಲ್ಲ ಕೂಡ ಲಾಟ್ ಆಫ್ ಚಾಲೆಂಜಸ್ ಆರ್ ದೇರ್. ಅಂದ್ರೆ ಹ್ಮ್ ಏನು ಇದಂತ ಹೇಳಿದ್ರೆ, ಇಲ್ಲಿ ನಮ್ಗೆ ರೂರಲ್ ಏರಿಯಾನಲ್ಲಿ ಒಂದು ಹಳ್ಳಿ ಹ್ಮ್ ಕವರ್ ಮಾಡ್ಬೇಕು ಇಮ್ಯುನೈಸೇಷನ್ ಅಲ್ಲಿ ಅಂದ್ರೆ ಇಟ್ ಈಸ್ ಈಸಿ. ಅವರು ಗೊತ್ತಿರುತ್ತೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅಂದ್ರೆ ಎಷ್ಟು ಜನಸಂಖ್ಯೆ ಕಡಿಮೆ ಇರುತ್ತೆ, ಮನೆಗಳು ಕಡಿಮೆ ಕಡಿಮೆ, ಇದೆ, ನೀವು ಮನೆಗಳನ್ನು ಕೂಡ ಹೋಗಿ ಮಾಡ್ಬೋದು. ಲೆಕ್ಕ ಇಲ್ಲಿ ಸಿಕ್ಬಿಡುತ್ತೆ. ಮನೆಗಳಲ್ಲಿ ಒಂದು ಕಿಷ್ಕಿಂದೆ ತರ ತುಂಬ್ಕೊಂಡ್ ಬಿಟ್ಟಿರ್ತಾರೆ ವಟಾರಗಳಲ್ಲಿ, ಹೌದು. ಇದ್ರಲ್ಲಿ ಬಹಳ ಕಷ್ಟ. ಹಾ ಹಾಗೇನೆ ಹೈ ರೈಸ್ಡ್ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್ ಇದು ಎಲ್ಲ ಬರ್ತಾ ಇದೆ. ಅದನ್ನ ಕಟ್ಟೋದಕ್ಕೆ ತಿರ್ಗಾ ಮೈಗ್ರೆಂಟ್ ಲೇಬರರ್ಸ್ ಬರ್ತಾ ಇದ್ದಾರೆ, ಹ್ಮ್ ಅವ್ರ ಫ್ಯಾಮಿಲಿ ಕೂಡ ಶಿಫ್ಟ್ ಆಗ್ತಾ ಇದೆ. ಹ್ಮ್ ಹೀಗಾಗಿ ಸುಮಾರು ನಮ್ಗೆ ಅರ್ಬನ್ ಏರಿಯಾನಲ್ಲಿ, ಹ್ಮ್ ನಗರದಲ್ಲಿ ಆ, ಈ ತರ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಹ್ಮ್ ಮತ್ತೆ ಹೀಗೆ ಕನ್ಸ್ಟ್ರೈಂಟ್ಸ್ ಏನು ಅಂದ್ರೆ ಹ್ಯೂಮನ್ ರಿಸೋರ್ಸ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ ನಾವು. ಹ್ಮ್ ಏನಂದ್ರೆ ರೂರಲ್ ಸೈಡ್ ಅಲ್ಲಿ ಅಥವಾ ಹಳ್ಳಿಗಳ ಕಡೆ 5,000 ಪಾಪ್ಯುಲೇಷನ್ಗೆ ಒಬ್ರು ANM ಅಂತ ಇರ್ತಾರೆ. ಹ್ಮ್ ಹ್ಮ್ ಸೊ ಅವರು ಅದನ್ನ ಕರೆಕ್ಟ್ ಆಗಿ ಯಾವ್ಯಾವ ಮನೆಯಲ್ಲಿ ಗರ್ಭಿಣಿ ಹೆಂಗಸರು ಇದಾರೆ, ಮಕ್ಕಳಿದ್ದಾರೆ, ಅದೆಲ್ಲ ಚೆನ್ನಾಗಿ ಇದ್ ಮಾಡ್ಕೋಬಹುದು. ಈ ಗುರ್ತಿಡಿತಾರೆ. ಅರ್ಬನ್ ಏರಿಯಾನಲ್ಲಿ ಏನಾಗುತ್ತೆ, ನಗರದಲ್ಲಿ ಈಗ ಬರ್ತಾರೆ ಕೆಲ್ಸಕ್ಕೆ ಅಂತ ಬರ್ತಾರೆ, ಆ, ಗಂಡ ಒಂದ್ ಕಡೆ ಕೆಲಸ ಮಾಡ್ತಾನೆ, ಹೆಂಡತಿ ಇನ್ನೊಂದ್ ಕಡೆ ಕೆಲಸ ಮಾಡ್ತಾನೆ, ಮಕ್ಕಳನ್ನ ಸುಮ್ನೆ ಹಾಗೆ ಬಿಟ್ಬಿಟ್ಟಿರ್ತಾರೆ. ಹ್ಮ್ ಪ್ರಾಪರ್ ಕೇರ್ ಇದೆ ಇಲ್ಲ, ಮನೆಯಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಹ್ಮ್ ಇಲ್ಲಿ ಅವ್ರಿಗೆ ANMs ಕಮ್ಮಿ ಇದ್ದಾರೆ. ಅದು ಕಮ್ಮಿ ಇರೋದ್ರ ಜೊತೆಗೆ ಹ್ಮ್ ಈ ತರ ಚಾಲೆಂಜಸ್ ಹೋದಾಗ ಅವರು ಸಿಕ್ಕೋದಿಲ್ಲ, ಹ್ಮ್ ನಮ್ಮ ಹ್ಮ್ ಕೈಗೆ ಸಿಗೋದಿಲ್ಲ, ಹ್ಮ್ ಇನ್ಫಾರ್ಮೇಶನ್ ಕೂಡ ಸಿಗೋದಿಲ್ಲ. ಹಾ ಈ ರೀತಿ ಒಂದು ಚಾಲೆಂಜಸ್ ಇರುತ್ತೆ. ಹಾ ಮತ್ತೆ ಎನ್ಯುಮರೇಷನ್ ಇಟ್ ಸೆಲ್ಫ್ ಇಸ್ ಎ ಪ್ರಾಬ್ಲಮ್. ಅಂದ್ರೆ ಎಷ್ಟ್ ಜನ ಇದ್ದಾರೆ ಇಲ್ಲಿ, ಎಷ್ಟ್ ಜನ ಹ್ಮ್ ಬಂದು ಹೋಗ್ತಾ ಇದ್ದಾರೆ, ಹ್ಮ್ ಇದು ಡೈಲಿ ಬೇಸಿಸ್ ಮೇಲೆ ಡೈನಮಿಕ್ ಆಗಿ ಆಗದೆ ಇರೋದು, ಆತರ ಇದಾಗದೆ ಹ್ಮ್ ಇರೋದ್ರಿಂದ ಹ್ಮ್ ಹ್ಮ್ ಡಿಸೀಸ್ ಗಳನ್ನು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಯಾರೋ ಅಂದ್ರೆ ಒಬ್ರು ಇನ್ಫೆಕ್ಟೆಡ್ ಹೊರ ಪರ್ಸನ್ ರಾಜ್ಯದಿಂದ ಇಲ್ಲಿ ಬಂದಾಗ ಅವ್ರ ಕಾಯಿಲೆನೂ ಬಂದಾಗ ತಗೊಂಡ್ ಬರ್ತಾರೆ. ತಗೊಂಡ್ ಈ ಬರ್ತಾರೆ. ಶಿಗೆಲೋಸಸ್, ಮಲೇರಿಯಾ, ಹೌದು. ಚಿಕನ್ ಗುನ್ಯಾ ಎಲ್ಲನೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಒಂದ್ ಕಡೆಯಿಂದ ಮೈಗ್ರೇಟ್ ಇನ್ನೊಂದ್ ಆಗ್ತವೆ. ಕಡೆಗೆ ಹೌದು ಇದಾಗುತ್ತೆ. ಈ ಹೌದು. ಚಾಲೆಂಜಸ್ ಎಲ್ಲ ಇರುತ್ತೆ ನಮ್ಗೆ. ಹಾ ಹಾಗಾಗಿ ನಮ್ಮ ಈ ಅರ್ಬನ್ ಏರಿಯಾನಲ್ಲಿ ಒಂಥರ ದೀಪದ ಕೆಳಗಡೆ ಕತ್ಲು ಅನ್ನೋ ತರ, ಹಾ ಇಲ್ಲೇ ಎಲ್ಲಾನು ಜಾಸ್ತಿ ಜನ ಇರ್ತಾರೆ, ಹ್ಮ್ ಡಾಕ್ಟರ್ಗಳು ಇರ್ತಾರೆ. ಬಟ್ ಆದ್ರೆ ನಮ್ಮ ಹೆಲ್ತ್ ವರ್ಕರ್ಸ್ ಇದೆಲ್ಲ ಕಮ್ಮಿ ಇರೋದ್ರಿಂದ ಆ, ಹ್ಮ್ ಅವ್ರಿಗೆ ಈ ತರ ಒಂದು ಚಾಲೆಂಜಸ್ ಆಗಿ ನಮ್ಗೆ ಒಂದು ಯಾವ್ದೇ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಆಗ್ಲಿ 100% ಅಚೀವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಓಕೆ ಓಕೆ. ಹಾಗಾದ್ರೆ ನೀವು BBMPದು ಅಧ್ಯಕ್ಷ, ಐ ಮೀನ್ ಒಂದು ಆಫೀಸರ್ ಆಗಿ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಲೆವೆಲ್ ಎರಡು ಕಡೆಗೂ ನೀವು ಆ ಕೆಲಸ ನಿಭಾಯಿಸಿದಿರಿ. ಹಾಗಾದ್ರೆ ಈ ಚಾಲೆಂಜಸ್ನ ಓವರ್ಕಮ್ ಮಾಡಕ್ಕೆ ಏನೇನು ಸ್ಟ್ರಾಟಜಿ ಮಾಡ್ಕೊಂಡ್ರಿ? ಹೇಗೆ ನೀವು ಇಡೀ ಪಾಪ್ಯುಲೇಷನ್ಗೆ ಮಾಡಿದ್ರು? ಅದು ಕೊರೋನಾ ಟೈಮ್ನಲ್ಲಂತೂ ಎಷ್ಟು ಸೆಂಟರ್ಗಳನ್ನ ತೆಗೆದು ಎಷ್ಟು ಜನರಿಗೆ ಕೊಟ್ರಿ ನೀವು, ಅದು ಹೇಗೆ ಮಾಡಿದ್ರಿ ಅಂತ? ಇದಕ್ಕೆ ನಾವು ಒಂದು ಗ್ಯಾಪ್ ಅನಾಲಿಸಿಸ್ ಅಂತ ಮಾಡ್ಕೊಂಡ್ವಿ ಮೇಡಮ್. ಫಸ್ಟ್ ಹ್ಮ್ ಗ್ಯಾಪ್ ಅನಾಲಿಸಿಸ್ ಅಲ್ಲಿ ನಮ್ಗೆ ಗೊತ್ತಾಗಿದ್ದು,
ರೂರಲ್ ಏರಿಯಾನಲ್ಲಿ ನಾವು ಹಳ್ಳಿಗಳನ್ನ ಈಸಿಯಾಗಿ ಕಂಡುಹಿಡಿಬಹುದು. ಆದ್ರೆ ಅರ್ಬನ್ ಏರಿಯಾನಲ್ಲಿ ನಮ್ಗೆ ಅರ್ಬನ್ ವಾರ್ಡ್ ನಂಬರ್ಸ್ ಈಗ 198 ವಾರ್ಡ್ಸ್ ಇತ್ತು ಮುಂಚೆ. ಅವಾಗ ಈಗ ಅದು ಗ್ರೇಟರ್ ಬ್ಯಾಂಗ್ಳೂರ್ ಆಗಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬಟ್ ವಾರ್ಡ್ ಹ್ಯಾಸ್ ಎ ಡಿಮಾರ್ಕೇಶನ್. ವಾರ್ಡ್ ಡಿಮಾರ್ಕೇಶನ್ ನಮ್ಮ ಗೆಜೆಟ್ ಅಲ್ಲೇ ಬರುತ್ತೆ. ಹಾಗಾಗಿ ಒಂದು ಹಳ್ಳಿ ತರ ಒಂದು ಹಳ್ಳಿ ತರ ಆತರ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ನಿಯರೆಸ್ಟ್ PHC ಆದ್ರೆ ಆ ವಾರ್ಡ್ ಅಲ್ಲೇ PHC ಇದ್ರೆ ಓಕೆ, ಇಲ್ದೇ ಇದ್ರೆ ಆ ಪಕ್ಕದ PHC ಗೆ ಅದನ್ನ ಅಟ್ಯಾಚ್ ಮಾಡಿ ನಾವು ರೆಸ್ಪಾನ್ಸಿಬಿಲಿಟಿನ ಹೆಲ್ತ್ ವರ್ಕರ್ಸ್ಗೆ ಮತ್ತೆ ಡಾಕ್ಟರ್ಗಳಿಗೆ ಈ ಬೌಂಡ್ರೀಸ್ ಫಸ್ಟ್ ಆಫ್ ಆಲ್ ಕ್ಲಿಯರ್ ಬೌಂಡ್ರೀಸ್ ಮಾಡ್ಕೊಂಡ್ವಿ ಮೇಡಮ್. ಕ್ಲಿಯರ್ ಬೌಂಡ್ರೀಸ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಮನೆಗಳು ಅಂದಾಜು ಅಂದ್ರೆ ಈ ಏರಿಯಾ ಕವರ್ ಮಾಡ್ಬೇಕು. ಮುಂಚೆ ಏನಾಗ್ತಾ ಇತ್ತು, ಒಂದೇ ಈ PHC ಅವರು, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಈ ಮನೆಗಳನ್ನೆಲ್ಲ ಕವರ್ ಮಾಡ್ತಾರೆ ಅಂತ ಇದ್ರೆ ಇನ್ನೊಂದು PHC ಪಕ್ಕದಲ್ಲಿರೋರು ಇಬ್ರು ಕೂಡ ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರ್ಲಿಲ್ಲ. ಆದ್ರೆ ವಾರ್ಡ್ ಇದಂತ ಆದಾಗ ನಮ್ಗೆ ಏನಾಯ್ತು, ಒಂದು ಬೌಂಡ್ರೀಸ್ ಗೊತ್ತಾಯ್ತು ಮೇಡಮ್. ಬೌಂಡ್ರೀಸ್ ಗೊತ್ತಾದಾಗ ನಾವು ಎಷ್ಟು ಮನೆ ಕವರ್ ಮಾಡ್ಬೇಕು, ಹೇಗೆ ಇದ್ ಮಾಡ್ಬೇಕು. ಎಕ್ಸ್ಟ್ರಾ ಮ್ಯಾನ್ ಪವರ್ ಬಂದಾಗ ನರ್ಸಿಂಗ್ ಕಾಲೇಜಸ್ ಇಂದ ಸ್ಟೂಡೆಂಟ್ಸ್ ಅನ್ನ ತಗೊಂಡ್ವಿ. ಆಮೇಲೆ ತುಂಬಾ ಮೆಡಿಕಲ್ ಕಾಲೇಜಸ್ 10-12 ಮೆಡಿಕಲ್ ಕಾಲೇಜಸ್ ಇದೆ, ಅಲ್ಲಿ ಕಮ್ಯುನಿಟಿ ಮೆಡಿಸಿನ್ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡ್ವಿ. ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಮ್ಗೆ ಪೋಲಿಯೋ ಎರಾಡಿಕೇಶನ್ ಅಲ್ಲಿ ತುಂಬಾ ಒಂದು ಇದು ಬಂತು ಮೇಡಮ್. ಅದೇ ಎಕ್ಸಾಂಪಲ್ ಈಗ ನಾವು ಪೋಲಿಯೋ ಎರಾಡಿಕೇಶನ್ ಲೆಗಸಿ ಅಂತ ಕರಿತೀವಿ ಮೇಡಮ್. ಈಗ ಯಾವ ರೀತಿ ಈ ಪೋಲಿಯೋ ಎರಾಡಿಕೇಶನ್ ಅಲ್ಲಿ ನಾವು ಎಫರ್ಟ್ಸ್ ಹಾಕಿದ್ವಿ, ಅದೇ ಎಫರ್ಟ್ಸ್ ಈಗ ಯಾವುದೇ ಒಂದು ಮೀಸಲ್ಸ್ ಎಲಿಮಿನೇಷನ್ ಆಗಿರ್ಬೋದು, ರುಬೆಲಾ ಎಲಿಮಿನೇಷನ್ ಆಗಿರ್ಬೋದು, ಯಾವುದೇ ಒಂದು ಎಲಿಮಿನೇಷನ್ ಒಂದು ಡ್ರೈವ್ ತಗೊಂಡಾಗ ಇದೇ ಪಾಲಿಸಿ ಇದನ್ನ ನಾವು ಸ್ಟ್ರಾಟಜಿನ ಹಾಕೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಕವರ್ ಆಲ್ ದ ಚಿಲ್ಡ್ರನ್. ಅಲ್ಲ, ನೀವು ಸ್ಟ್ರಾಟಜಿ ಏನು ಅಂತ ಹೇಳ್ತಾ ಇದ್ದೀರಿ. ಪೋಲಿಯೋ ಆದ್ರೆ ಬಾಯಲ್ಲಿ ಡ್ರಾಪ್ ಹಾಕೋದು, ಅದಕ್ಕೇನು ಸೈಡ್ ಎಫೆಕ್ಟ್ ಇಲ್ಲ. ಅದನ್ನ ಯಾರಾದ್ರೂ ಹಾಕ್ಬೋದು, ವಾಲಂಟಿಯರ್ನು ಹಾಕ್ಬೋದು, ಯಾರೋ ಹಾಕ್ಬೋದು. ಬರೀ ಅದನ್ನ ಪೋಲಿಯೋನ ಸೇವ್ ಮಾಡಕ್ಕೆ ಒಂದು ಕೋಲ್ಡ್ ಇದನ್ನ ಸ್ಟೋರೇಜು ಅದು ಬಹಳ ಮುಖ್ಯ ಆಗತ್ತೆ. ಆದ್ರೆ ಬೇರೆ ವ್ಯಾಕ್ಸಿನ್ಗಳಿಗೆ ಅದು ಆಗಲ್ವಲ್ಲ. ಇಂಜೆಕ್ಷನ್ ಕೊಡ್ಬೇಕಾಗತ್ತೆ, ಅದಕ್ಕೆ ರಿಯಾಕ್ಷನ್ ಆಗತ್ತೆ, ಜನ ಹೆದರ್ಕೊಳ್ತಾರೆ, ಭಯ ಪಡ್ತಾರೆ. ಆಮೇಲೆ ತಪ್ಪು ಕಲ್ಪನೆಗಳನ್ನ ತಲೆಯಲ್ಲಿ ಭ್ರಮೆಯನ್ನ ತುಂಬಿಸೋ ಜನನೂ ಇರ್ತಾರೆ. ಅಯ್ಯೋ ಮಾಡಿಸ್ಕೋಬೇಡಿ, ಅದ್ ಮಾಡಿಸ್ಕೊಂಡ್ಬಿಟ್ರೆ ಸಾಯ್ತೀರಿ ಅಂತ ಹೆದರ್ಸೋರು ಇರ್ತಾರೆ. ಇದಕ್ಕೇನಂತೀರಾ ನೀವು? ಅದು ಕರೆಕ್ಟ್. ಅದು ಮೀಸಲ್ಸ್ ಇದೆಲ್ಲ ಇಂಜೆಕ್ಷನ್ ಇದೆಲ್ಲ ನಾವು ನೀವೇನೇನ್ ಹೇಳಿದ್ರಿ ಎಲ್ಲಾನು ನಾವು ಅನುಭವಿಸಿದೀವಿ. ಇದು ಇಂಜೆಕ್ಷನ್ ಆದಾಗ ನಾವು ವಿ ಕೆನಾಟ್ ಗೋ ಟು ದ ಕಮ್ಯುನಿಟಿ, ಅಂದ್ರೆ ಮನೆ ಹೋಗಿ ಹಾಕುವಂತ ಇದು ಆಗೋದಿಲ್ಲ. ನಾವು ನಿಯರೆಸ್ಟ್ ಅಂಗನವಾಡಿಗಳು ಮತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲಿ ನಾವು ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ ಮೇಡಮ್. ಮುಂಚೆನೆ ಕಮ್ಯುನಿಟಿಗೆ ಅಂದ್ರೆ ಸಮುದಾಯಕ್ಕೆ ಹೋಗಿ ಇಂಥ ದಿವಸ ನಾವು ಇಲ್ಲಿ ಕ್ಯಾಂಪ್ ಮಾಡ್ತೀವಿ, ನೀವು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ನಮ್ಮ ವರ್ಕರ್ಸ್ ಕೂಡ ಮುಂಚೆನೆ ಅವರು ಎಕ್ಸರ್ಸೈಸ್ ಮಾಡಿ ಹೋಮ್ ವರ್ಕ್ ಮಾಡಿ ಇಷ್ಟಿಷ್ಟು ಮಕ್ಕಳನ್ನ ಇಂಥ ಮನೆಗಳಲ್ಲಿ ಇಂಥ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಇದ್ ಮಾಡಿದ್ವಿ ಮೇಡಮ್. ಮೀಸಲ್ಸ್ ಡ್ರೈವ್ ತಗೊಂಡಾಗ 15 ವರ್ಷ ಎಲ್ಲಾ 15 ವರ್ಷ ಮಕ್ಕಳಿಗೆ ಒಂದ್ ಡೋಸ್ ಮೀಸಲ್ಸ್ ನ ಕೊಡ್ಬೇಕು. ಅದು ತುಂಬಾನೇ ಕಷ್ಟ ಆಯ್ತು. ಆಮೇಲೆ ಇಲ್ಲಿ ಏನಾಗುತ್ತೆ, ಪ್ರೈವೇಟ್ ಸೆಕ್ಟರ್ ಕೂಡ ಇಮ್ಯುನೈಸೇಷನ್ ಮಾಡ್ತಾ ಇರುತ್ತೆ. ಹೌದು, ರೋಟರಿ ಕ್ಲಬ್ನವರು, ಲಯನ್ಸ್ನವರು ಎಲ್ಲರೂ ಕೂಡ ಕ್ಯಾಂಪ್ ಮಾಡ್ತಾರೆ. ಎಲ್ಲ ಪೀಡಿಯಾಟ್ರಿಷಿಯನ್ಸ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಡ್ರೈವ್ ಬಗ್ಗೆ ತಿಳಿಸಿ, ಈ ತರ 15 ವರ್ಷ ಒಳಗಡೆ ಬಂತು ಅಂತ ಹೇಳಿದ್ರೆ ಇಂಥ ಕಡೆಗೆ ನಮ್ಗೆ ಕಳಿಸ್ಕೊಡಿ ಅಂತ ಹೇಳಿ ಈ ರೀತಿ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮತ್ತೆ ಅಂಗನವಾಡೀಸ್ ಅಲ್ಲಿ ಎಲ್ಲ ಮೈಕ್ರೋ ಪ್ಲಾನಿಂಗ್ ಅಂತ ಹೇಳ್ತೀವಿ ಮೇಡಮ್. ಮೈಕ್ರೋ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದ್ವಿ. ವೆರಿ ಗುಡ್. ಆದ್ರೆ ನಾವು ಹೇಳಿದಾಗೆ ತುಂಬಾ ಕಷ್ಟ ಇದೆ. ಹೌದೌದು, ಕಷ್ಟ ಇದ್ರೂ ಕೂಡ ಜನರ ಸೇವೆ ಮಾಡಿ ಅವರ ಜೀವ ಉಳಿಸ್ಬೇಕು ಅಂತಂದ್ರೆ ನಾವು ಇಷ್ಟಪಟ್ಟು ಶ್ರಮ ಪಡಬೇಕಾಗತ್ತೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ಸುದರ್ಶನ್ ಅವರೇ. ನೀವು ಇಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಕ್ಕೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ.